ಹಾಯ್ ಆಲ್, ಇದು ಮಂಡೇ ಮಾರ್ನಿಂಗ್. ಇವತ್ತು ಬೀಟ್ರೂಟ್ ಹಾಕ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತಿನ ತಿಂಡಿಗೆ ಜೋಳದ ರೊಟ್ಟಿ ಮಾಡಿಕೊಂಡು ಹೆಸರು ಕಾಳು ಬೀನ್ಸ್ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನದ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸಣ್ಣದಾಗಿ ಹಚ್ಚಿರೋ ಟೊಮೊಟೊ ಕೂಡ ಸೇರಿಸ್ಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಅದಕ್ಕೆ ಸ್ಟೀಮ್ ಮಾಡಿ ಇಟ್ಕೊಂಡಿರೋ ಹೆಸರು ಕಾಳು ಬೀನ್ಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿನ ಹಾಕೊಂಡೆ ಅಷ್ಟೇ. ಹಾಗೆ ಜೋಳದ ರೊಟ್ಟಿ ಮಾಡುವಾಗ 1 ಕಪ್ ಅಷ್ಟು ಹಿಟ್ಟನ್ನ ತಗೊಂಡ್ರೆ 1 ಕಪ್ ಅಷ್ಟು ನೀರನ್ನ ತಗೊಂಡು ನೀರು ಬಿಸಿ ಆದಮೇಲೆ ಅದಕ್ಕೆ ಹಿಟ್ಟಾಕಿ ಮುದ್ದೆ ಥರ ಮಾಡಿಕೊಂಡು ಆಮೇಲೆ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡಿದ್ದಾದ್ಮೇಲೆ ಈ ಥರ ಚಪಾತಿ ಥರ ಲಟ್ಟಿಸ್ಕೊಳ್ತೀನಿ. ಹಾಗೆ ಈ ರೊಟ್ಟಿನ ನನಗೆ ತುಂಬ ಚೆನ್ನಾಗಿನೂ ಮಾಡೋಕ್ಕೆ ಬರಲ್ಲ, ಪರವಾಗಿಲ್ಲ ಅನ್ನೋ ಥರ ಮಾಡ್ಕೊಳ್ತೀನಿ ಅಷ್ಟೇ. ನನಗೆ ಅಂತ ಪಪ್ಪಾಯ, ಓಟ್ಸ್, ಗೋಡಂಬಿ, ಅಗಸೆ ಬೀಜ, ಖರ್ಜೂರ, ಚಿಯಾ ಸೀಡ್ಸ್ನ ಹಾಕೊಂಡು ಒಂದು ಸ್ಮೂದಿ ಕೂಡ ರೆಡಿ ಮಾಡಿಕೊಂಡೆ. ಹಾಗೆ ನಿನ್ನೆ ಶಾಪ್ನ ಕ್ಲೀನ್ ಮಾಡಿರಲಿಲ್ಲ, ಹಾಗಾಗಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನಿ ಪ್ಲಾಂಟ್ನು ಕೂಡ ಬಿಸಿಲಲ್ಲಿ ಇಡ್ತಾ ಇದ್ದೀನಿ.